ಆತ್ಮೇಯರೇ ನಮಸ್ಕಾರ. ಶರಣಾರ್ಥಿ. ವಚನಗಳ ವಿಷಯಕ್ಕೆ ವಚನಶಾಸ್ತ್ರವನ್ನು ಅಧ್ಯಯನ ಮಾಡೋ ಸಂದರ್ಭದಲ್ಲಿ ಕೇವಲ ಅನುಭವ ಮತ್ತು ಧರ್ಮವನ್ನು ಪ್ರತಿಪಾದನೆ ಮಾಡದೆ ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು, ಜೀವನ ಶೈಲಿ ಹೇಗಿರಬೇಕು ಅನ್ನೋದನ್ನು ಕೂಡ ವಚನಕಾರರು ಹೇಳ್ತಾರೆ. ನಾವು ಈಗ ವರ್ತಮಾನದ ಸಂದರ್ಭದಲ್ಲಿ ನಾವು ಯಾವಾಗ ಜೀವನ ಶೈಲಿ ಮತ್ತು ಪಾಸಿಟಿವ್ ಥಿಂಕಿಂಗ್ ಬಗ್ಗೆ ಮಾತಾಡ್ತೀವಿ, ಅದರ ಇಂಟಿಗ್ರಿಟಿ ಆಳವನ್ನು ಹೇಳ್ತೀವಿ. ವ್ಯಕ್ತಿ ವಾಮ ಮಾರ್ಗದಿಂದ ಅಥವಾ ಬೇರೆ ಬೇರೆ ರೀತಿ ಮಾರ್ಗಗಳ ಮೂಲಕ ಬದುಕಿನಲ್ಲಿ ಯಶಸ್ಸು ಗಳಿಸಿದವರು ಶಾಶ್ವತವಾಗಿ ಯಶಸ್ಸನ್ನು ಪಡೀಲಿಕ್ಕೆ ಸಾಧ್ಯ ಇಲ್ಲ. ಯಾರು ನಿಜವಾದ ಅಂತಃಸತ್ವದಿಂದ ಒಂದು ಇಂಟಿಗ್ರಿಟಿ ಇಟ್ಟುಕೊಂಡು ಬದುಕನ್ನು ರೂಪಿಸಿಕೊಳ್ತಾರೆ, ಅವರು ಬದುಕಿನಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ಎಲ್ಲ ದಾರ್ಶನಿಕರು ಪ್ರತಿಪಾದನೆ ಮಾಡ್ತಾರೆ. ಅಂದರೆ ನೀವು ಯು ಕ್ಯಾನ್ ಡಿಸೀವ್ ಬಟ್ ಯು ಕ್ಯಾನಾಟ್ ಡಿಸೀವ್ ಯುವರ್ ಕಾನ್ಸೈನ್ಸ್. ನಾವು ಯಾರಿಗೆ ಬೇಕು ಅವ್ರಿಗೆ ಮೋಸ ಮಾಡಿಬಿಡ್ಬೋದು, ನಾನು ಮಾಡುವಂಥದ್ದು ಭಾಳ ಚೆನ್ನಾಗಿದೆ ಅಂತ ನಂಬಿಸಿಬಿಡ್ಬೋದು. ಆದರೆ ಆ ನಂಬಿಕೆ ಶಾಶ್ವತವಾಗಿ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಶಾಶ್ವತವಾಗಿ ಯಾಕೆ ಉಳಿಯಂಗಿಲ್ಲ ಅಂದ್ರೆ, ಯಾವುದು ಗಟ್ಟಿ ಇರುತ್ತೆ ಅದು ಶಾಶ್ವತವಾಗಿರುತ್ತೆ, ಯಾವುದು ಟೊಳ್ಳಿರುತ್ತೆ ಅದು ನಿಲ್ಲೋದಿಲ್ಲ. ಈ ಸಂದರ್ಭದಲ್ಲಿ ಶರಣ ಸೊಡ್ಡಳ ಬಾಚರಸ ಅವರು ಒಂದು ವಚನದಲ್ಲಿ ಭಾಳ ಅರ್ಥಪೂರ್ಣವಾಗಿ ಹೇಳ್ತಾರೆ. ಯಾಕೆ ನಾವು ಆನೆಸ್ಟ್ ಆಗಿರಬೇಕು, ಆನೆಸ್ಟಿ ಈಸ್ ಆಲ್ವೇಸ್ ವ್ಯಾಲ್ಯೂಯಬಲ್, ಇಂಟಿಗ್ರಿಟಿ ಈಸ್ ಆಲ್ವೇಸ್ ವ್ಯಾಲ್ಯೂಯಬಲ್ ಅಂತ ನಾವು ಮಾಡರ್ನ್ ಬಿಸ್ನೆಸ್ ಸೈನ್ಸ್ನಲ್ಲಿ ಅಥವಾ ಬಿಸ್ನೆಸ್ ಸ್ಕೂಲ್ಗಳಲ್ಲಿ ಓದ್ತೇವೆ. ಭಕ್ತರಲ್ಲದವರೊಡನೆ ಆಡದಿರು. ಇಲ್ಲಿ ಭಕ್ತರು ಅಂತಂದ್ರೆ ಅನ್ಇಂಟಿಗ್ರೇಟೆಡ್ ಪೀಪಲ್, ಯಾರು ಆನೆಸ್ಟ್ ಆಗಿರೋಂಗಿಲ್ಲ, ಯಾರು ಪ್ರಾಮಾಣಿಕರಾಗಿರೋದಿಲ್ಲ, ಅವ್ರ ಜೊತೆ ವ್ಯವಹಾರ ಸರಿಯಲ್ಲ. ಅಂದರೆ ವಾಮ ಮಾರ್ಗದಿಂದ ಕಳ್ಳ ಮಾರ್ಗದಿಂದ ಬದುಕಿನಲ್ಲಿ ಯಶಸ್ಸನ್ನು ಪಡಿಬೇಕು ಅನ್ನೋದ್ರ ಜೊತೆ ನಿನ್ನ ವ್ಯವಹಾರ ಇರಬಾರ್ದು. ಭಕ್ತರಲ್ಲದವರೊಡನೆ ಆಡದಿರು. ಡೋಂಟ್ ಪ್ಲೇ ವಿತ್ ದೆಮ್. ನಾವು ಹೇಳ್ತಿರ್ತೀವಿ ನೋಡು, ವಿ ಶುಡ್ ನಾಟ್ ಪ್ಲೇ ಮಿಸ್ಚೀಫ್ ವಿತ್ ಬ್ಯಾಡ್ ಪೀಪಲ್ ಅಂತ ಹೇಳೋದಕ್ಕೆ ಎಷ್ಟು ರೆಲೆವೆನ್ಸ್ ಆಗಿರುವಂಥ ವಚನವನ್ನು ನಮ್ಮ ಶರಣರು ಪ್ರತಿಪಾದನೆ ಮಾಡಿದ್ದಾರೆ. ಅರ್ಥದಾಸೆಗೆ ದುರ್ಜನರ ಸಂಗವ ಮಾಡದಿರು. ನಾವು ಏನೇ ಬದುಕಿನಲ್ಲಿ ಯಶಸ್ಸನ್ನು ಪಡಿಬೇಕು ಅಥವಾ ಭಾಳ ಯಾಕೆ ಹಪಹಪಿಸ್ತೀವಿ ಅಂತಂದ್ರೆ, ನಾನು ಆದಷ್ಟು ಬೇಗ ಶ್ರೀಮಂತನಾಗಿಬಿಡಬೇಕು, ಐ ಶುಡ್ ಬಿಕಮ್ ರಿಚ್. ಶ್ರೀಮಂತನಾಗಿಬಿಟ್ರೆ ನನ್ನ ಬದುಕಿನ ಭಾಳ ದೊಡ್ಡ ಯಶಸ್ಸು ಅಂತ ನಾವು ತಿಳ್ಕೊಳ್ತೀವಿ. ಬಹಳಷ್ಟು ಹಣ ಗಳಿಸೋದು, ಲ್ಯಾಕ್ಸ್, ಮಿಲಿಯನ್ಸ್, ಬಿಲಿಯನ್ಸ್, ಟ್ರಿಲಿಯನ್ಸ್, ಹೀಗೆ ಅದರ ಆಸೆ ಹೆಚ್ಚಾಗ್ತಾ ಹೋಗ್ತದೆ. ಕಾರಣ ಏನಂದ್ರೆ, ನಾವು ಏನೇನೇ ತಪ್ಪುಗಳನ್ನು ಮಾಡಿದ್ರು, ಏನೇನೇ ವಾಮ ಮಾರ್ಗಗಳನ್ನು ಹಿಡಿದ್ರು, ಕಾರಣ ಏನಂತಂದ್ರೆ, ನಾನು ನಿರೀಕ್ಷೆಗೆ ಮೀರಿ ಹಣವನ್ನು ಗಳಿಸ್ತೀನಿ ಅಂತ ನನಗೆ ಗೊತ್ತಾದ್ರೆ ನಾನು ಎಲ್ಲ ಕಳ್ಳ ಮಾರ್ಗಗಳನ್ನು ಹಿಡಿದು ಬಿಡ್ತಿದ್ದೆ. ಅರ್ಥದಾಸೆಗೆ ದುರ್ಜನರ ಸಂಗಮ ಮಾಡಿಬಿಡ್ತೀನಿ. ಅವ್ರು ಕೆಟ್ಟವರು ಒಳ್ಳೆಯವರು ನಾನು ಆಲೋಚನೆ ಮಾಡೋಕ್ಕೇ ಹೋಗಂಗಿಲ್ಲ. ಐ ಲೂಸ್ ಮೈ ಇಂಟಿಗ್ರಿಟಿ, ಐ ಲೂಸ್ ಮೈ ಆನೆಸ್ಟಿ ವೆನ್ ಐ ಆಮ್ ಇನ್ ದ ಮೂಡ್ ಆಫ್ ಅರ್ನಿಂಗ್ ಲಾಟ್ ಆಫ್ ಮನಿ. ಆ ಹೆಚ್ಚು ಹಣ ಗಳಿಸ್ಬೇಕು ಅನ್ನುವಂಥ ಮನಸ್ಸಿನಲ್ಲಿ ಆಸೆ ಹುಟ್ಟಿದಾಗ ನಾನು ಅರ್ಥದಾಸೆಗೆ ದುರ್ಜನರ ಸಂಗಮ ಮಾಡದಿರು ಅಂತ ಇಲ್ಲಿ ಶರಣರು ಹೇಳ್ತಾರೆ. ಉತ್ತಮರ ಕೆಡೆ ನುಡಿಯದಿರು. ಯಾರು ಒಳ್ಳೆಯವರು ಇರ್ತಾರೆ, ಯಾರು ಉತ್ತಮರು ಇರ್ತಾರೆ, ಹಣ ಗಳಿಸ್ಬೇಕು, ಯಶಸ್ಸನ್ನು ಗಳಿಸ್ಬೇಕು, ಕೀರ್ತಿಯನ್ನು ಗಳಿಸ್ಬೇಕು ಅನ್ನೋ ಆಸೆಗೆ ಒಳ್ಳೆಯವರ ಬಗ್ಗೆ ನೀನು ಟೀಕೆ ಟಿಪ್ಪಣಿಗಳನ್ನು ಮಾಡಬೇಡ. ಅದಕ್ಕೆ ನಾವು ಹೇಳ್ತಿರ್ತೀವಿ, ವಿ ಕ್ಯಾನ್ ಗೆಟ್ ಸೋ ಮೆನಿ ಥಿಂಗ್ಸ್ ಇನ್ ದ ಲೈಫ್, ನಾಟ್ ಗುಡ್ ಪೀಪಲ್, ನಾಟ್ ಆನೆಸ್ಟ್ ಪೀಪಲ್ ಇನ್ ದ ಲೈಫ್. ನೋಡಿ, 100ಕ್ಕೆ 99ರಷ್ಟು ಜನ ಅಪ್ರಾಮಾಣಿಕರು ನಾವಾಗಿರ್ತೀವಿ. ಎಲ್ಲೋ 1% ಒಬ್ಬ ಆನೆಸ್ಟ್ ಇರೋನು ನೋಡ್ಬಿಟ್ರೆ ನಮ್ಗೆ ಮನಸ್ಸು ಖುಷಿ ಆಗ್ತದೆ. ಅವನು ಹಣ ಗಳಿಸಿರ್ಲಿಕ್ಕಿಲ್ಲ, ಕೀರ್ತಿ ಗಳಿಸಿರ್ಲಿಕ್ಕಿಲ್ಲ. ಇಫ್ ಈಸ್ ರಿಯಲಿ ಆನೆಸ್ಟ್ ಆ್ಯಂಡ್ ಸಿಂಪಲ್, ಅವ್ರು ನೋಡಿದಾಗ ನಮಗೊಂದು ಖುಷಿ ಆಗುತ್ತೆ, ಅವ್ರ ಬಗ್ಗೆ ಮಾತಾಡೋಕ್ಕೊಂಥರ ಖುಷಿ ಆಗುತ್ತೆ. ಆದರೆ ಆ ಖುಷಿ ಪಡಿಸುವಂಥ ವ್ಯಕ್ತಿತ್ವ ನಮ್ಮದಾಗಬೇಕು ಅಂತ ನಾವು ಬಯಸಂಗಿಲ್ಲ. ಯಾಕೆ ಆಗಲಿಕ್ಕೆ ಅದು ಸಾಧ್ಯ ಇಲ್ಲ ಅಂತಂದ್ರೆ, ನಾವು ಉತ್ತಮರನ್ನು ಟೀಕೆ ಮಾಡೋದ್ರ ಮೂಲಕ ನಮ್ಮ ಕೆಟ್ಟಸ್ತನವನ್ನು, ನಮ್ಮ ದುಷ್ಟತನವನ್ನು ಮುಚ್ಚಿಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಒಳ್ಳೆಯವರನ್ನು ಒಪ್ಕೊಂಡ್ಬಿಟ್ರೆ ನಾನು ಒಳ್ಳೆಯವನಲ್ಲ ಅಂತ ಸಾಬೀತು ಮಾಡ್ದಂಗೆ ಅನ್ನುವಂಥ ಮನೋಸ್ಥಿತಿ ಇವತ್ತು ನಮ್ಮದಾಗಿದೆ. ಮುಂದೆ ಹೊತ್ತ ಹೊರೆ ದಿಮ್ಮಿತ್ತ ಹೊದು. ನೋಡು, ನೀನು ಈ ರೀತಿ ಹಣಕ್ಕಾಗಿ ಆಸೆಪಟ್ಟರೆ, ಒಳ್ಳೆಯವರನ್ನು ಟೀಕೆ ಮಾಡಿದರೆ, ಭಕ್ತರಲ್ಲದವರೊಂದಿಗೆ ನೀನು ವ್ಯವಹಾರ ಮಾಡಿದರೆ, ಮುಂದೆ ಆ ಹೊರೆ ನಿನಗೇ ಭಾರ ಆಗುತ್ತೆ. ಆ ಹೊರೆ ಏನು ಅಂತಂದ್ರೆ, ನಮ್ಮ ಪಾಪ ಪ್ರಜ್ಞೆ, ನಮ್ಮ ಮನಸ್ಸಿನಲ್ಲಿ ಉಂಟಾಗುವಂಥ ಗಿಲ್ಟ್, ಅಪರಾಧಿ ಭಾವನೆ ನಮಗೆ ಕಾಡುತ್ತೆ. ಹೌದು, ನಾವು ಕೆಟ್ಟವರನ್ನು ಟೀಕೆ ಮಾಡಿದ್ವಿ, ಒಳ್ಳೆಯವರೊಂದಿಗೆ ಸಂಘ ಮಾಡಲಿಲ್ಲ ಅನ್ನುವಂಥ ಭಾವನೆ ನಮಗೆ ಬರ್ತದೆ. ಇಷ್ಟಾಗಿಯೂ ಆಗಿನ ಶರಣರ ಒಂದು ಭಾಳ ದೊಡ್ಡ ನಂಬಿಕೆ ಏನು ಅಂದ್ರೆ ಏಕದೇವೋಪಾಸನೆ.
ಯಾವುದೇ ಕಾರಣಕ್ಕೂ ದೇವಾಲಯ ಸಂಸ್ಕೃತಿಗೆ ಹೋಗಲೇಬಾರದನ್ನುವಂಥ ಅಚಲವಾದ ನಂಬಿಕೆ. ಕಾರಣ ಆವತ್ತು ಆ ದೇವಾಲಯ ಸಂಸ್ಕೃತಿಗಳಿದ್ದ ಶೋಷಣೆಗೆ ಅವರು ರೋಸಿ ಹೋಗಿದ್ದರು. ನೀವು ಇವತ್ತು ಶರಣರು ದೇವಾಲಯ ಸಂಸ್ಕೃತಿಗಳನ್ನು ವಿರೋಧ ಮಾಡಿಲ್ಲ ಅಂತ ನೀವು ವಾದ ಮಾಡ್ಬೋದು, ಅದಕ್ಕೆ ಯು ಆರ್ ಫ್ರೀ ಟು ಟೇಕ್ ಸಚ್ ಆರ್ಗ್ಯುಮೆಂಟ್. ಆದರೆ ನಿತ್ಯವಲ್ಲದ ದೈವಕ್ಕೆರಗದಿರು, ಎರಗದಿರು. ಯಾವುದು ನಿತ್ಯವಲ್ಲದ ದೈವ, ನಿಮಗೆ ಕೊಟ್ಟಿರೋ ದೈವ ಯಾವುದು? ಇಷ್ಟಲಿಂಗ. ನಿಮ್ಮ ಮನಸ್ಸು, ನಿಮ್ಮ ಮನಸ್ಸಿನ ಭಾವನೆ, ಅದನ್ನು ಬಿಟ್ಟು ಬೇರೆ ದೈವಕ್ಕೆ ಎರಗದಿರು. ಮತ್ತು ಸೊಡ್ಡಳನ ನೆರೆ ನಂಬು, ಡಂಬಕ ಬೇಡ. ನೀನು ನಿನ್ನ ದೇವರನ್ನು ನಂಬು ಅಂತ ಹೇಳೋದ ಅರ್ಥ ಏನು ಅಂದ್ರೆ, ನೀನು ನಿನ್ನ ಮನಸ್ಸಾಕ್ಷಿಯನ್ನು ನಂಬು, ಡಂಬಾಚಾರ, ಕೃತಕತೆ ಬೇಡ. ನೋಡಿ ಹೇಗೆ ವಚನಕಾರರು, ನಾವು ಇವತ್ತು ಆ ವಚನಗಳನ್ನು ತಗೊಂಡು ಅಪ್ಲೈಡ್ ಮೆಥಡಾಲಜಿ ಅಂತ ಕರಿತೀವಿ, ಹೇಗೆ ಅಪ್ಲೈಡ್ ಮೆಥಡಾಲಜಿ ಮೇಲೆ ನಮ್ಮ ಬದುಕಿಗೆ ಅಳವಡಿಸಿಕೊಳ್ಳಲಿಕ್ಕೆ ಸಾಧ್ಯ ಅನ್ನೋದಕ್ಕೆ ನಮಗೆ ಬಸವಾದಿ ಶರಣರು ಮತ್ತು ವಚನಗಳು ಮಹತ್ವ ಅಂತ ಹೇಳ್ತೀವಿ. ಯಾವುದೋ ತಿಳಿಯದ ಸಂಸ್ಕೃತ ಶ್ಲೋಕ ಅಲ್ಲ, ಯಾರೋ ಹೇಳುವ ವೇದಾಂತದ ಮಾತುಗಳಲ್ಲ. ಶರಣಾರ್ಥಿ.